ಜಮೀನು ಬದಲಿಗೆ ಸಿಎಂ ಪತ್ನಿ ಪರಿಹಾರ ಪಡೆದಿರುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಭೂಮಿ ಸ್ವಾಧೀನವಾಗಿ ಪರಿಹಾರದ ಹಣ ನೀಡಿದ್ರು ಮಾಲೀಕರು ಪಡೆದಿಲ್ಲ. 2004ರಲ್ಲಿ ಕೃಷಿ ಭೂಮಿ ಅಂತ ನಮೂದಿಸಿ ಸಿಎಂ ಬಾಮೈದ ಅದನ್ನು ತಗೊಂಡಿರ್ತಕ್ಕಂಥದ್ದು. ಭೂಮಿ ಅಭಿವೃದ್ಧಿ ಆದ ಮೇಲೆ ಕೃಷಿ ಭೂಮಿ ಹೆಂಗಾಯಿತು? ಜಮೀನು ಬದಲಿಗೆ ಸಿಎಂ ಪತ್ನಿ ಪರಿಹಾರದ ಬಗ್ಗೆ ಪ್ರಸ್ತಾಪ, ಇದನ್ನ ಆ ನಡಾವಳಿಯಲ್ಲಿ ಬರೆದಿದ್ರು ಅವರು. ಆರಂಭದಲ್ಲಿ ನಿಮಗೆ ಬದಲಿ ಅಂದರೆ ಅವತ್ತಿನ ಮಾರುಕಟ್ಟೆಯ ದರವನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವರು ಬೇಡ ಅಂದಿದ್ರು, ನಮಗೆ ಮಾರುಕಟ್ಟೆ ರೇಟ್ ಬೇಡ ಅಂತ ಹೇಳಿದರು. ಭೂಮಿ ಅಭಿವೃದ್ಧಿಯಾಗಿ ಲೇಔಟ್ ಆದಮೇಲೆ ಅದನ್ನು ಕೃಷಿ ಭೂಮಿ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಎಲ್ಲ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಎಲ್ಲೆಲ್ಲಿ ಪ್ರಭಾವವನ್ನು ಬೀರಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. 2004ರಲ್ಲಿ ಅಭಿವೃದ್ಧಿ ಆಗಿರೋ ಜಾಗದನ್ನು ಇವರು ಕೃಷಿ ಭೂಮಿ ಅಂತ ಕ್ರಯಪತ್ರ ಮಾಡಿಸ್ಕೊಂಡಿದ್ದಾರಲ್ಲ, ಹೆಂಗೆ ಸಾಧ್ಯ? ಸೇಲ್ ಡೀಡ್ ಮಾಡಿರೋದೇ ಸುಳ್ಳು ಅಂತ ಇವ್ರು ಹೇಳ್ತಿರೋದು. ಇಲ್ಲದ ಜಾಗಕ್ಕೆ ಸೇಲ್ ಡೀಡ್ ಮಾಡಿದ್ದಾರೆ ಅಂತ, ಇಲ್ಲದ ಜಾಗಕ್ಕೆ ಸೇಲ್ ಡೀಡನ್ನು ಮಾಡಿದ್ದಾರೆ. ಭೂಮಿ ಅಭಿವೃದ್ಧಿ ಆದಮೇಲೆ ಅದು ಕೃಷಿ ಭೂಮಿ ಆಗೋದಕ್ಕೆ ಸಾಧ್ಯ ಇಲ್ಲ. ಜಮೀನಿನ ಬದಲಿಗೆ ಸಿಎಂ ಪತ್ನಿಯವರಿಗೆ ಪರಿಹಾರ ಕೊಡ್ತೀವಿ ಅಂತ ಮೂಡ ಹೇಳಿತ್ತು, ಅದರ ಹಣವನ್ನು ಕೊಡ್ತೀನಿ ಅಂತ ಹೇಳಿತ್ತು. ಆದರೆ ಇವರು ಪಡೆದಿಲ್ಲ. 2004ರಲ್ಲಿ ಕೃಷಿ ಭೂಮಿ ಅಂತ ನಮೂದಿಸಿ ಸಿಎಂ ಬಾಮೈದ ಕ್ರಯಪತ್ರವನ್ನು ಮಾಡಿಸ್ಕೊಂಡಿರೋದು ಹೆಂಗೆ? ಆಗ ಜಡ್ಜ್ ಕೇಳ್ತಕ್ಕಂಥ ಪ್ರಶ್ನೆ ಇದು. ಹೌದಪ್ಪ, ಡೆವಲಪ್ಡ್ ಲ್ಯಾಂಡನ್ನು ನೀನು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೆಂಗೆ ತೋರಿಸ್ತೀಯ? 3,24,000 ರೂಪಾಯಿ ಜಮೀನಿನ ಮೌಲ್ಯ, ಅಂದಿನ ಮೌಲ್ಯ. 2006ರಲ್ಲಿ ಅದು 6 ಲಕ್ಷ ರೂಪಾಯಿ ಆಗಿತ್ತು. 3 ಎಕರೆ 12 ಗುಂಟೆ, 3,24,000 ರೂಪಾಯಿ ಜಮೀನಿನ ಮೌಲ್ಯ ಇತ್ತು. 2006ರ ವೇಳೆಗೆ ಅದು 6 ಲಕ್ಷ ಆಯಿತು. ಡೆಫಿನೆಟ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಜಮೀನಿಗೆ 55 ಕೋಟಿ ಕೊಡಿ ಅಂತ ಸಿಎಂ ಕೇಳ್ತಾರೆ. ಮೂಲ ಬೆಲೆ ಅದು ಇದ್ದಿದ್ದು 3,24,000. ಇವ್ರು ಕೇಳ್ತಾ ಇರೋದು 55 ಕೋಟಿ. 55 ಕೋಟಿ ಕೇಳ್ತಾರೆ. ಹೇಗೆ ಇದು? ಇದನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ದಾರೆ. ಇದು ಯಾವ ಲೆಕ್ಕ ಅಂತ ದೂರುದಾರ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. 3 ಲಕ್ಷ ಹಂಗಂತ ಯಾವ ರೇಟ್ಗೆ ಸೈಟ್ ತೊಗೊಂಡಿರ್ತಾರೆ ಅದೇ ರೇಟೇ ಈಗಲೂ ಕೊಡಬೇಕು ಅಂತಿಲ್ಲ. ವರ್ಷದಿಂದ ವರ್ಷಕ್ಕೆ ಸೈಟ್ ರೇಟು ಅಥವಾ ಜಮೀನಿನ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆದರೆ ಈ ಪ್ರಮಾಣ 3 ಲಕ್ಷದಲ್ಲಿ 55 ಕೋಟಿಯಲ್ಲಿ ಯಾವ ಲೆಕ್ಕ ಇದು ಅಂತ ದೂರುದಾರ ಪರ ವಕೀಲರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನು ದೂರುದಾರರ ಪರ ವಕೀಲ ಮಣಿಂದರ್ ಸಿಂಗ್ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಈ ವಿಚಾರವೂ ಕೂಡ ಈಗ ಕೋರ್ಟ್ ಗಮನಕ್ಕೆ ಬಂದಿದೆ. ಎಲ್ಲವನ್ನೂ ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ವಕೀಲರು ಮಾಡ್ತಾ ಇದ್ದಾರೆ. ಎಲ್ಲ ಅಂಶಗಳು ಕೂಡ ಆಗ್ತಾ ಇದೆ. ಈಗ 55 ಕೋಟಿ ಕೇಳಿದ್ರೆ ಹೆಂಗೆ ಕೊಡೋದಕ್ಕೆ ಸಾಧ್ಯ? ಈ ಜಮೀನು ಬಂದಿರುವುದೇ ಅಕ್ರಮವಾಗಿ ಅಂತ ಹೇಳ್ತಾರೆ ಅವರು. ಅಕ್ರಮವಾಗಿ ಜಮೀನು ಬಂದಿದೆ. ಜಮೀನು ಇರಲಿಲ್ಲ ಇನ್ಫ್ಯಾಕ್ಟ್ ಅವಾಗಲ್ಲಿ. ಕೃಷಿ ಭೂಮಿ ಅಂತ ಮಾಡಿಸ್ಕೊಂಡು ಪರಿಹಾರ ಕೇಳ್ತಾ ಇದ್ದಾರೆ. 3,24,000 ರೂಪಾಯಿ ವ್ಯಾಲ್ಯೂ. 2004ರಲ್ಲಿ 2006ರಲ್ಲಿ ಅದು 6 ಲಕ್ಷ ಆಯಿತು. 2006 ಅಂತಂದರೆ ಇನ್ನೊಂದು 2 ವರ್ಷ ಹೋದರೆ, ಅಥವಾ ಈಗ 18 ವರ್ಷ ಆಯಿತು ಅಂದ್ಕೊಳ್ಳೋಣ. 18 ವರ್ಷಕ್ಕೆ 55 ಕೋಟಿ ಆಗುತ್ತಾ? ಸಾರ್ವಜನಿಕ ಜೀವನದಲ್ಲಿ ಇರೋರೇ ಹೀಗೆ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರೆ. ಹಾಗಂತ ಕೇಳಬಾರ್ದು ಅಂತೇನಿಲ್ಲ, ಅದ್ರ ವ್ಯಾಲ್ಯೂ ಅಷ್ಟಿದ್ರೆ ಕೇಳ್ಬೋದು. ಅದ್ರ ವ್ಯಾಲ್ಯೂ ಅಷ್ಟಿದ್ರೆ 18 ವರ್ಷದಲ್ಲಿ 6,55 ಕೋಟಿ ಆಗುತ್ತಾ? ಇದು ಪ್ರಶ್ನೆ. 6 ಲಕ್ಷ ರೂಪಾಯಿ ಇದ್ದಿದ್ದು 2006ರಲ್ಲಿ, ಈಗ 55 ಕೋಟಿ. ಸಾರ್ವಜನಿಕರು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳ್ಳಲ್ವಾ ಹೀಗೆ ಕೇಳಿದ್ರೆ? ಹೆಂಗೆ 55 ಕೋಟಿ ಆಯಿತು? ಎಷ್ಟು ಪಟ್ಟು ಜಾಸ್ತಿ ಆಯಿತು ಬೆಲೆ? ಅದೆಲ್ಲವನ್ನ ಕೂಡ ನೋಡಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ರಾಜಕಾರಣಿ ನೀವು ಹೀಗೆ ಕೇಳಿದ್ರೆ ಸಾರ್ವಜನಿಕರು ನಂಬಿಕೆ ಕಳೆದುಕೊಳ್ಳೋದಿಲ್ವಾ ಅಂತ. ಬಟ್ ಇದನ್ನೆಲ್ಲ ಎಷ್ಟರ ಮಟ್ಟಿಗೆ ಕೋರ್ಟ್ ಪರಿಗಣಿಸುತ್ತೆ ಅಂತಕ್ಕಂಥದ್ದು ನೋಡಬೇಕು. ಆ ರೇಟ್ ಅಷ್ಟಾಗಿದ್ದರೆ ಅವ್ರು ಕೇಳಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿರೋರು ಇಷ್ಟು ರೇಟ್ ಕೇಳಬಾರ್ದು ಅಂತಂದರೆ ಆ ರೇಟ್ ಇದೆ, ಕೇಳಿದ್ದಾರೆ. ಈ ಅಕ್ರಮದ ಬಗ್ಗೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಬೇಕು. ಇದೊಂದು ದೊಡ್ಡ ಅಕ್ರಮ. ಭೂಮಿಯನ್ನು ಇವರು ಪಡ್ಕೊಂಡಿರೋದೇ ಅಕ್ರಮದಿಂದ. ಹೈಕೋರ್ಟ್ನಲ್ಲಿ ಹಿರಿಯ ವಕೀಲ ಮಣಿಂದರ್ ಸಿಂಗ್ ಅವರ ವಾದ. 2006ರಲ್ಲಿ ಇದೇ ಜಮೀನಿನ ಮೌಲ್ಯ 6 ಲಕ್ಷ ರೂಪಾಯಿ ಇತ್ತು. ಈಗ 55 ಕೋಟಿ ಕೊಡಿ ಅಂತ ಇದ್ದಾರೆ.
3,24,000 ರೂಪಾಯಿ ಅದು ಮೂಲ ಬೆಲೆ 3,24,000. ಇದೆಲ್ಲವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಜೊತೆಗೆ ಇದೊಂದು ದೊಡ್ಡ ಅಕ್ರಮ, ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆಯಾಗಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಾಡಿದ್ದಾರೆ. 2006ರಲ್ಲಿದ್ದಕ್ಕೂ 2024ಕ್ಕೂ ವ್ಯತ್ಯಾಸ ಇದೆ. ನಿಜ, ರೇಟ್ ಹೆಚ್ಚು ಕಮ್ಮಿ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಸಾರ್ವಜನಿಕರು ನಂಬಿಕೆ ಕಳ್ಕೊತಾರೆ ಈ ಥರ ಕೇಳಿದ್ರೆ. ಹಾಗಾಗಿ ದಯಮಾಡಿ ರಾಜ್ಯಪಾಲರ ಪ್ರಾಸಿಕ್ಯೂಷನನ್ನು ಎತ್ತಿ ಹಿಡಿದು ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಲಿ ಅಂತ ಮಣಿಂದರ್ ಸಿಂಗ್ ಅವರು ಕೋರ್ಟ್ ಗಮನಕ್ಕೆ ತಂದಿರತಕ್ಕಂಥ ವಿಚಾರ. 55 ಕೋಟಿ ಪರಿಹಾರ ಕೇಳೋದು ಎಷ್ಟರ ಮಟ್ಟಕ್ಕೆ ಸರಿ? ಇದೆಲ್ಲವೂ ಕೂಡ ಕೆಲವೊಂದು ನೈತಿಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಬಟ್ ನೈತಿಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನು ಅಕ್ರಮ ನಡೆದಿದೆ, ಅದಕ್ಕೇನು ದಾಖಲಾತಿ ಇದೆ ನಿಮ್ಮ ಹತ್ರ, ಅದನ್ನು ಕೋರ್ಟ್ ಗಮನಕ್ಕೆ ತರಬೇಕು. ಕೋರ್ಟ್ಗೆ ಅದೆಲ್ಲವನ್ನು ಸಬ್ಮಿಟ್ ಮಾಡಬೇಕು. ತುಷಾರ್ ಮೆಹ್ತಾ ಅವರು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಎಲ್ಲವನ್ನ. 2 ಬ್ಯಾಗ್ ಡಾಕ್ಯುಮೆಂಟ್ಸ್ ಬಂದಿತ್ತಂತೆ ರಾಜಭವನದಿಂದ. ಇವರು ಕೂಡ ಕೊಟ್ಟಿದ್ದಾರೆ ಕೆಲವು ದಾಖಲಾತಿಗಳನ್ನ. ಸಿಎಂ ಪತ್ನಿಯ ಜಮೀನು ಜಾಗದಲ್ಲಿ ಈಗಾಗಲೇ ಲೇಔಟ್ ಆಗಿದೆ. ಅದನ್ನೇ ಕೃಷಿ ಭೂಮಿ ಅಂತ ಮಾಡಿ ಪರಿಹಾರ ಕೇಳ್ತಾ ಇದ್ದಾರೆ. ಇದು ಎಷ್ಟರ ಸರಿ ಇದು, ಎಷ್ಟರ ಮಟ್ಟಕ್ಕೆ ಸರಿ ಇದು? ಸಿಎಂ ಪತ್ನಿಯ ಜಮೀನು 3 ಎಕರೆ 18 ಗುಂಟೆ ಏನಿತ್ತು ಅದು ಆಲ್ರೆಡಿ ಲೇಔಟ್ ಆಗೋಗಿತ್ತು. ಇವರು ಡಾಕ್ಯುಮೆಂಟಲ್ಲಿ ಅದನ್ನು ಕೃಷಿ ಭೂಮಿ ಅಂತ ತಿದ್ಬಿಟ್ಟು ಪರಿಹಾರ ಕೇಳ್ತಾ ಇದ್ದಾರೆ. ಇದು ಸರಿನಾ? ದೂರುದಾರ ವಕೀಲರ ಪ್ರಶ್ನೆ. ಕೋರ್ಟ್ ಗಮನಕ್ಕೆ ಇದೆಲ್ಲ ಅಂಶಗಳನ್ನು ತರ್ತಾ ಇದ್ದಾರೆ. ಏನೇನು ನಡೆದಿರ್ತು, ಈ ಡಾಕ್ಯುಮೆಂಟನ್ನು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರಲ್ಲ, ಅದೆಲ್ಲವನ್ನು ಒಂದೊಂದಾಗೆ ಜಡ್ಜ್ ಮುಂದೆ ಇಡ್ತಾ ಇದ್ದಾರೆ. ಒಂದೊಂದೇ ಪ್ರಶ್ನೆಗಳು. ಜಡ್ಜ್ ಕೂಡ ಅಲ್ಲಿ ಕೆಲವು ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ತಗೋತಾ ಇದ್ದಾರೆ. ಹೌದಾ, ಹೀಗಿದೆಯಾ ಅಂತೆಲ್ಲ. ಬಟ್ ಮುಖ್ಯವಾದ ಪ್ರಶ್ನೆ ಇರ್ತಕ್ಕಂಥದ್ದು, ಅಭಿವೃದ್ಧಿ ಮಾಡಿದ ಲೇಔಟ್ ದಾಖಲಾತಿಯಲ್ಲಿ ಇರೋ ಪ್ರಕಾರ ಅಭಿವೃದ್ಧಿ ಹೊಂದಿದ ಲೇಔಟನ್ನು ಪುನಃ ಕೃಷಿ ಭೂಮಿ ಅಂತ ಮಾಡಿ ದಾಖಲೆಗಳನ್ನು ತಿದ್ದಿ ಪರಿಹಾರವನ್ನು ಕೇಳ್ತಾ ಇದ್ದಾರೆ. ಇವಾಗ ಇದೇ ಅಕ್ರಮ ಅಂತ ನಾವು ಹೇಳ್ತಾ ಇರೋದು. ಅವ್ರು ಹೇಳ್ತಾ ಅಂದರೆ ಲಾಯರ್ ವಾದ ಇದು. ಜಮೀನಿಗೆ 55 ಕೋಟಿ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳ್ತಾರೆ. ಇದು ಯಾವ ಲೆಕ್ಕ? 6 ಲಕ್ಷ ಇದ್ದ ಮೌಲ್ಯ ಈಗ 55 ಕೋಟಿ. ಈಗ 55 ಕೋಟಿ ಹಣ ಕೇಳಿದ್ರೆ ಕೊಡೋದಕ್ಕೆ ಹೇಗೆ ಸಾಧ್ಯ? ಈ ಜಮೀನು ಬಂದಿರುವುದೇ ಅಕ್ರಮವಾಗಿ ಅಂತ ಕೂಡ ಹೇಳಿದ್ದಾರೆ. ಈಗ 55 ಕೋಟಿ ಕೊಡಿ, ಇಲ್ಲ 14 ಸೈಟ್ ಕೊಡಿ ಅಂತ ಕೇಳಿದ್ರೆ ಹೆಂಗೆ? ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೀಗೆ ಕೇಳಬಹುದಾ? ಜನ ನಂಬಿಕೆ ಕಳ್ಕೊಳ್ಳಲ್ವಾ? ಮುಖ್ಯಮಂತ್ರಿಗಳು ಈ ಅಕ್ರಮದ ಬಗ್ಗೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆಯನ್ನು ಮಾಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಈಗ ಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. 1:30ಕ್ಕೆ ಲಂಚ್ ಬ್ರೇಕ್ ಇದೆ. ಅಲ್ಲಿಗೆ ಮುಗಿಯುತ್ತಾ ಅಥವಾ ಮಧ್ಯಾಹ್ನ ಸೆಕೆಂಡ್ ಸೆಷನ್ಲು ಕೂಡ ಮುಂದುವರಿಸ್ತಾರಾ? ಎಲ್ರಿಗೂ ಟೈಮ್ ಕೊಡಬೇಕಾಗತ್ತೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ಮಾತನಾಡಿದ್ರು. ಇವತ್ತು ತುಷಾರ್ ಮೆಹ್ತಾ ಸುದೀರ್ಘವಾಗಿ ವಾದ ಮಂಡಿಸ್ತಿರು. ಈಗ ಮಣಿಂದರ್ ಸಿಂಗ್ ಅವರು ಮಾತಾಡ್ತಾ ಇದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು, ಇದು ಆಗ್ರಹ. ದೂರುದಾರರ ಪರ ವಕೀಲರ ಆಗ್ರಹ. 2006ರಲ್ಲೂ 6ಕ್ಕೂ 2024ಕ್ಕೂ ವ್ಯತ್ಯಾಸ ಇದೆ ನಿಜ. ಹಾಗಂತ 6 ಲಕ್ಷ ರೂಪಾಯಿ ಮೌಲ್ಯದ ಜಾಗವನ್ನು 55 ಕೋಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ?